ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನು ಗಾಂಧಿ ಪ್ರಚೋದಯ. ಸಂಸಾರದ ಸಮತೋಲನ ಸುಮಾರು ಜನರ ಪ್ರಶ್ನೆ, ಹೇಗೆ ಕಾಪಾಡೋದು? ಸಂಸಾರ ಅಂದರೆ ಏನು ಅಂತ ಹೇಳಿ ಶುರು ಮಾಡಬೇಕು. ಸಂಸರ್ಗಾತ್ ಸಾರಹಾನ್. ಸಂಸರ್ಗ ಅಂತ ಹೇಳಿದರೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ವಿಷನ್ ಇಟ್ಕೊಂಡು ಬದುಕುವುದನ್ನು ಸಂಸಾರ ಅಂತ ಹೇಳ್ತಾರೆ. ಒಂದು ರಥಕ್ಕೆ 4 ಚಕ್ರ, ಸಮಾನ ದೂರದಲ್ಲಿ ಸಮಾನ ಮನಸ್ಥಿತಿಯಲ್ಲಿ ಹೋದಾಗ ಅಲ್ಲಿ ಗಲಾಟೆ ಬರಲ್ಲ. ಈಗ ಗಲಾಟೆ ಬರ್ತಾ ಇರೋದು 3 ಉದ್ದೇಶಕ್ಕೆ. ಒಂದು ಸೆಲ್ಫ್ ಈಗೋಯಿಂದ, ಅಪ್ಪ ನಾನು ಮೇಲೂ, ಅಮ್ಮ ನಾನು ಮೇಲೂ, ಅಮ್ಮ ಮಕ್ಕಳು ನಾವು ಮೇಲೂ. ಒಂದಿದಕ್ಕೆ ನಾಲೆಡ್ಜು ಕಾರಣ ಇರ್ಬೋದು, ದುಡಿತಾ ಇದ್ದೀವಿ ಏನೋ, ದುಡ್ಡಿದೆ ನನ್ನ ಹತ್ರನೋ ಅಹಂಕಾರವೂ ಇರ್ಬೋದು. ನಾವು ಧರ್ಮಾಧಾರಿತ ಸಂಸಾರವನ್ನು, ಈಗಿನ ಧರ್ಮವನ್ನು ತೆಗೆದಿಟ್ಟು ಹಣದ ಹಿಂದೆ ಆಲೋಚನೆ ಮಾಡ್ತಿರೋ ಸಂಸಾರ, ಎರಡನ್ನೂ ಕಂಪೇರ್ ಮಾಡುವ. ಯಾಕಂದರೆ ಇದು ಸಿಟಿ ಲೈಫು ಮತ್ತು ವಿಲೇಜ್ ಲೈಫಲ್ಲಿ ಹೇಳ್ಬೋದು. ಎಕ್ಸಾಂಪಲ್ ತಗೊಂಡು, ಒಬ್ಬ ವಿಲೇಜ್ ಕೂಲಿ ಕೆಲಸದವನ ಮನೆಯಲ್ಲಿ ವೃದ್ಧಾಶ್ರಮಕ್ಕೆ ಅಪ್ಪ ಅಮ್ಮನ ಬಿಟ್ಟಿಲ್ಲ, ನಂಗೆ ಗೊತ್ತಿದ್ದ. ಅವ್ರು ತಗೊಳ್ಳೋ 400 ರೂಪಾಯಿ ಸಂಬಳದಲ್ಲೂ ಅವ್ರ ವಯಸ್ಸಾದವರಿಗೆ ಊಟ ಎಲ್ಲ ಹಾಕ್ತಾ ಇದ್ದಾರೆ. ಇನ್ನೊಂದು, ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅವರು ಕಷ್ಟದಲ್ಲೂ ಒಟ್ಟಿಗೆ ಗಂಜಿ ಕುಡಿತಾನೂ ಒಟ್ಟಿಗೆ ಕುಡಿತಾರೆ, ಒಳ್ಳೆ ಊಟ ಮಾಡ್ತಾನೂ ಒಟ್ಟಿಗೆ ಊಟ ಮಾಡ್ತಾರೆ. ಮತ್ತು ಯಾವುದೇ ನೆಂಟರು ಬಂದಾಗಲೂ ನಮಗೆ ಭಾರ ಆಯಿತು ಅಂದ್ಕೊಳ್ಳಲ್ಲ. ಆ ದಿನ ಕೆಲಸಕ್ಕೆ ರಜೆ ಹಾಕಿ ಹಬ್ಬ ಆಚರಿಸಿ ಆ ಸಂಬಂಧಕ್ಕೆ ಅಷ್ಟು ಬೆಲೆ ಕೊಡ್ತಾರೆ. ಆದರೆ ಅವರ ಹತ್ರ ವಿಟಮಿನ್ ಎಮ್ ಕಮ್ಮಿ ಇದೆ, ಆದರೆ ಹೃದಯದಲ್ಲಿ ಭಾವ ಜಾಸ್ತಿ ಇದೆ. ಇದು ಒಂದು ಎಕ್ಸಾಂಪಲ್. ಆ ಹಳ್ಳಿಯೆಲ್ಲ ನ್ಯಾಚುರಾಲಿಟಿ ಇದೆ, ಮನುಷ್ಯತ್ವ ಅಂತೀವಿ ಅದಕ್ಕೆ. ಯಾವ ತತ್ವ ಅದು? ಆಧ್ಯಾತ್ಮದಲ್ಲಿ ಮೂಲ ತತ್ವ ಅದು ಮನುಷ್ಯತ್ವ. ಸಮಾನ ಮನಸ್ಥಿತಿ, ಸಮಾನ ಭಾವನೆ, ಸಾಮರಸ್ಯ, ಈ 3 ಕೀವರ್ಡ್. ಸಮಾನ ಮನಸ್ಥಿತಿ, ಸಮಾನ ಭಾವನೆ, ಭಾವನೆಗಳು ಸಮಾನವಾಗೇ ಇರುತ್ತೆ. ಮತ್ತು ಈ ಎರಡೂ ಇದ್ದಾಗ ಆ 3ನೇ ಕ್ವಾಲಿಟಿ ಆಟೋಮೆಟಿಕ್ ಅಲ್ಲಿರುತ್ತೆ, ಸಾಮರಸ್ಯ. ಇದನ್ನು ಆಧ್ಯಾತ್ಮಕ್ಕೆ ತಿರುಗಿಸಿ ಮಾತಾಡಿಸಿದ್ರೆ ಟ್ರಾನ್ಸ್ಪರೆನ್ಸಿ ಮತ್ತು ಅಹಿಂಸೆ. ಅಲ್ಲೂ ಗಲಾಟೆ ಬರಲ್ಲ ಅಂತ ಹೇಳಲ್ಲ. ಆ ಗಲಾಟೆ ಬರೀ 4 ಗೋಡೆಗಳ ಮಧ್ಯೆ ಇರುತ್ತೆ, ಬಿಟ್ಟರೆ ಮನೆ ಬಾಗಿಲಿಂದ ಹೊರಗೆ ತರಲ್ಲ. ನಾವು ಸಿಟಿಯಲ್ಲಿ ಮನೆ ಗಲಾಟೆಯನ್ನು ತಗೊಂಡೋಗಿ TV ಚಾನೆಲ್ ತನಕನೂ ತಗೊಂಡು ಹೋಗ್ತೀವಿ. ಹಾಗಾದರೆ ಯಾರು ಮೆಚ್ಯೂರ್ ಅಂತ ಥಿಂಕ್ ಮಾಡಬೇಕು? ಅವ್ರ ಎಜುಕೇಷನ್ ನೋಡಿದರೆ 10th PUC ಅದರಲ್ಲಿರ್ತಾರೆ, ಆದರೆ ನಮ್ಗಿಂತೆಲ್ಲ ಅವರ ಆ್ಯಕ್ಷನ್ ಮೆಚ್ಯೂರಿಟಿಲಿರ್ತದೆ. ನೀಟ್ನೆಸ್ ಆಗಿರ್ಬೋದು, ಟೈಮ್ ಸೆನ್ಸ್ ಆಗಿರ್ಬೋದು. 5:30 6 ಗಂಟೆಗೆ ಹಳ್ಳಿನೆಲ್ಲರೂ ಹೇಳ್ತಾರೆ, ಕೆಲಸ ಮಾಡ್ತಾರೆ, ಮೈ ಬಗ್ಸಿ ದುಡಿತಾರೆ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ, ವಿಪರೀತ ಆಸೆ ಇರೋದಿಲ್ಲ. ಹಾಗಾಗಿ ಅವರಿಗೆ ಮೆಂಟಲ್ ಸ್ಟ್ರೆಸ್ ಕಮ್ಮಿ. ಹಳ್ಳಿ ಕಡೆ ಕಾಯಿಲೆ ಕಮ್ಮಿ, ಜ್ವರ ಶೀತ ಜಾಸ್ತಿ. ಸಿಟಿಯಲ್ಲಿ 3 ಕಾಮನ್: BP, ಕ್ಯಾನ್ಸರು, ಫ್ರಸ್ಟ್ರೇಷನ್ನು. ಮನೇಲಿದೆ, ತುಳಸಿ ಕಟ್ಟೆ ಇದ್ದ ಹಾಗೆ. ಜೊತೆಗೆ ಏನು ಹೇಳ್ತೀವಿ, ಬ್ರೈನ್ ಹ್ಯಾಮರೇಜ್. ಒಂದು ಕಾಯಿಲೆ BP ವೇರಿ ಆಗೋದು ನಮ್ಮ ಓವರ್ ಎಕ್ಸ್ಪೆಕ್ಟೇಷನ್, ಓವರ್ ಟೆನ್ಷನ್, ಓವರ್ ಸ್ಟ್ರೆಸ್. ಹೌ ಟು ಮೇಕ್ ಇನ್ಕಮ್ ಅಂತ. ಹಳ್ಳೀಲಿ ಹೌ ಟು ಲೀಡ್ ಲೈಫ್ ಅನ್ನೋದು ಗೊತ್ತವ್ರಿಗೆ, ನ್ಯಾಚುರಲಿ ಸಹಜವಾಗಿ ಗೊತ್ತು. ಈ ಪ್ರಾಣಿ ಪಕ್ಷಿಗಳಲ್ಲಿ ಗಲಾಟೆ ಇಲ್ಲ, ಗುಂಪಲ್ಲಿರ್ತವೆ, ಹಂಚಿ ತಿಂತವೆ, ಹಂಚ್ಕೊಂಡೇ ತಿರುಗಾಡ್ತವೆ, ಅಲೆಮಾರಿತನ ಒಂದು ಜಾಗದಿಂದ ಜಾಗಕ್ಕೆ ಹೋಗ್ತವೆ. ಆದರೆ ಅಷ್ಟು ಗುಂಪಿನ ಮಧ್ಯನೂ ಆ ತಾಯಿ ತನ್ನ ಕರು, ತನ್ನ ಮಗು ಎಲ್ಲಿದೆ ಅಂತ ಒಂದು ಜಿಂಕೆನೇ ಎಕ್ಸಾಂಪಲ್ ತೊಗೊಂಡ್ರು, ಅದರ ಸೆಕ್ಯೂರಿಟಿ ಮಾಡ್ತಾ ಇರುತ್ತೆ. ಅದೆಲ್ಲೂ ಇದು ಸ್ಟ್ರೆಸ್ಸು, ಇದಕ್ಕೊಂದು ಜನ ಬೇಕು ಅಂತ ಥಿಂಕ್ ಮಾಡಲ್ಲ. ಯಾಕಂದರೆ ಹಳ್ಳಿ ಅಜ್ಜಿಯಂದ್ರನ್ನು ಹೋಗಿ ಕೇಳಿ, ಅವರು ತನ್ನ ಮಕ್ಕಳನ್ನು ನೋಡ್ಕೊಳ್ಳೋದಲ್ಲದೆ ಪಕ್ಕದ ಮನೆಯವ್ರ ಕೆಲಸಕ್ಕೆ ಹೋದಾಗ ಆ ಮನೆ ಮಕ್ಕಳಿಗೂ ಅಡುಗೆ ಮಾಡಿ ಊಟ ಹಾಕಿ ಖುಷೀಲಿ ಹಾಕ್ತಾರೆ. ಅಲ್ಲೆಲ್ಲಿ ತಾನು ಮಾಡೋ ಕೆಲಸ ತಪಸ್ಸು, ಮನುಷ್ಯ ಜನ್ಮದ ಉದ್ದೇಶ ಸೇವೆ ಅನ್ನೋದು ಆ ಅಜ್ಜಿಯಂದ್ರಿಗೆ ಸ್ಪಷ್ಟ, ಸ್ವಾಭಾವಿಕವಾಗಿ ಅವರ ಹಿಂದಿನ ಪರಂಪರೆಯಿಂದ ಬಂದಿದೆ. ಇದು ಸ್ಕೂಲ್ ಎಜುಕೇಷನ್ ಅಲ್ಲ. ಹಳ್ಳಿ ಗೋರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿಗೆ ಟೀಚರ್ಸಿಗಿರೋ ಬಾಂಡೇಜ್, ನಮ್ಮ ಸಿಟಿಯಲ್ಲಿ ICICಲಿರೋ ಟೀಚರ್ಸಿಗೆ ಮಕ್ಕಳಿಗಿರೋ ಬಾಂಡೇಜ್, 2 ವ್ಯತ್ಯಾಸ ಇದೆ. ಅದು ಹೇಳ್ತೀನಿ ಹೇಗೆ ಅಂತ. ಯಾಕೆ ಶಿಕ್ಷಣ ಅಂದ ತಕ್ಷಣ ಇದೆರಡೂ ಭಾಗವೂ ಬರುತ್ತೆ. ಒಂದು ಮನೆಯ ವಾತಾವರಣ, ಇನ್ನೊಂದು ಸ್ಕೂಲಲ್ಲಿ ತಾನು ಕಲಿಯೋದು. ತನ್ನ ಸ್ವಾಭಾವಿಕ ಇನ್ಫ್ಲೂಯೆನ್ಸ್ ಏನಿರುತ್ತೆ ಅದೆಲ್ಲ ಸೇರಿ ಮನುಷ್ಯನ ಮನಸ್ಸಾಗುತ್ತೆ.
ಒಂದು ಮನೆಯ ಕೊಡುಗೆ ಇದೆ, ಸ್ಕೂಲಿನ ಕೊಡುಗೆ ಇದೆ, ಮತ್ತು ತನ್ನ ವಾತಾವರಣ ತಾನು ಬದುಕ್ತಾ ಇರೋ ಆ ಕೊಡುಗೆಯು ಅಲ್ಲಿರ್ತದೆ. ಸೊ ಇದು ಹಳ್ಳಿಯವರಲ್ಲಿ ಇದಕ್ಕೆ ಸಂಸ್ಕಾರ ಬರುತ್ತೆ ನೋಡಿ. ಅಲ್ಲಿ ಸ್ಕೂಲಲ್ಲಿ ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ಹಳ್ಳಿ ಸ್ಕೂಲ್ ಮೇಸ್ಟ್ರು ಹಿ ಈಸ್ ನಾಟ್ ಫೈನಾನ್ಷಿಯಲಿ ಸ್ಟೇಬಲ್, ಆದರೆ ಅಲ್ಲಿ ಮಕ್ಕಳು ದೇ ಆರ್ ನಾಟ್ ಫೈನಾನ್ಷಿಯಲಿ ಸ್ಟೇಬಲ್, ಬಟ್ ದೇ ಆರ್ ಹ್ಯಾವಿಂಗ್ ಸ್ಟೇಬಲ್ ಮೈಂಡ್ ಸೆಟ್ ಅಲ್ವಾ. ಅವರ ತಲೆಯಲ್ಲಿ ತಾನು ಗುರು ಅನ್ನೋ ಧರ್ಮ ಇರುತ್ತೆ, ತಾನು ಸ್ಟೂಡೆಂಟು ಅನ್ನೋ ಭಕ್ತಿಯೂ ಇರುತ್ತೆ, ಅಲ್ಲೆಲ್ಲೂ ಹಣದ ಚಲಾವಣೆ ಕಮ್ಮಿ. ಅದೇ ಹಳ್ಳಿಲಿ ಓದಿದ ಸ್ಕೂಲ್ ಮಾಸ್ಟ್ರು ಯಾರೇ ಸಿಕ್ಕಿದ್ರು ಅವನವರೊಂದು ದೈವಿ ಭಾವದಲ್ಲಿ ನೋಡ್ತಾನೆ. ICIC ಓದಿದ ಮಕ್ಕಳಲ್ಲಿ ಆ ಬಾಂಡೇಜ್ ಇರಲ್ಲ. ಅಲ್ಲಿ ಇಟ್ಸ್ ಲೈಕ್ ಎಜುಕೇಷನ್ ಕೊಡ್ತಾರೆ, ಅದಕ್ಕೆ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ನಾನು ಕೇಳೋದು, ಒಬ್ಬ ಮನುಷ್ಯನ ಲೈಫಿನ ಸ್ಟ್ಯಾಂಡರ್ಡ್ ಯಾವುದು? ಅವನ ಮನುಷ್ಯತ್ವವೋ, ಅಥವಾ ಅವನ ಡ್ರೆಸ್ ಸೆನ್ಸೋ, ಅಥವಾ ಅವನ ಮೆಂಟಲ್ ಭಾವನೆಯೋ, ಅಥವಾ ಅವನ ಆ್ಯಕ್ಟಿಂಗ್ ಆಫ್ ಮನಿ ಮೇಕಿಂಗ್ ಸ್ಟ್ಯಾಂಡರ್ಡ್ ಲೈಫ್ ಆ್ಯಕ್ಟಿಂಗು? ಇದೊಂದು ನಮ್ಮ ಈಗಿನ ಜನ್ರೇಷನ್ ಹುಡುಗರಿಗೆ ಅರ್ಥ ಆಗಬೇಕು. ಮತ್ತು ಈ ICIC ಸ್ಕೂಲಿಗೆ ಸೇರಿಸೋರು ಯಾಕೆ, ಅಲ್ಲೆಲ್ಲೂ ಭಾವ ಇರಲ್ಲ. ರೆಸಿಡೆನ್ಷಿಯಲಲ್ಲಿ ಹಾಕಿರ್ತಾರೆ. ಅಜ್ಜಿ ಹತ್ರ ಹೊಡಿಸ್ಕೊಳ್ಳೋ ಪ್ರೀತಿ, ಅದರಲ್ಲಿರೋ ಸುಖ ಏನು? ತಾಯಿ ತುತ್ತನ್ನು ತಿನ್ನಿಸೋದ್ರಲ್ಲಿರೋ ಸುಖ ಏನು? ತಾಯಿ ತೊಡೆ ಮೇಲೆ ದುಃಖ ಆದಾಗ ಮಲ್ಕೊಂಡಾಗ ಸಿಗೋ ತೃಪ್ತಿ ಏನು? ತಾನು ಫ್ರಸ್ಟ್ರೇಟ್ ಆದಾಗ ತಂದೆ ತಬ್ಕೊಂಡು ನಾನಿದ್ದೀನಿ ಏನೋ ಕಾನ್ಫಿಡೆನ್ಸ್ ತುಂಬೋ ನ್ಯಾಚುರಲ್ ಟ್ರೀಟ್ಮೆಂಟ್ ಅದೊಂಥರ. ಸಂಬಂಧಿಕರು ನೆಂಟರುಗಳೆಲ್ಲ ಸೇರಿ ಫಂಕ್ಷನ್ ಮಾಡೋ ಆನಂದ ಏನು? ಈ ಎಲ್ಲ 10 ವರ್ಷ ಮಕ್ಕಳು ಕಳ್ಕೊಂಡಿರ್ತಾರೆ. ಮನೇಲಿ ಹಬ್ಬಗಳೇನು? ಮನೇಲಿ ಯಾರು ಡೆತ್ ಆದಾಗ ಎಷ್ಟು ಸೆಂಟಿಮೆಂಟಲ್ಲಿ ಅವರು ಅಟ್ಯಾಚ್ ಆಗಿರ್ತಾರೆ ಅಂದರೆ ಆ ಭಾವ, ಇದೆಲ್ಲ ಎಜುಕೇಷನಿನ ಒಂದು ಭಾಗ ಆಗುತ್ತೆ. ಇದು ನಮ್ಮ ಭಾರತೀಯ. ಅದಕ್ಕೆ ಹೇಳಿದ ಭಾರತ ಅಂದರೆ ಭಾವದಿಂದ ಕೂಡಿದ ರಥ. ಈಗ ಏನಾಗಿದೆ, ಸಿಟಿಗಳಲ್ಲಿ ಭಾವನೆ ಹೋಗಿದೆ, ಬರೀ ರಥ ಇದೆ, ಅದು ಪೆಟ್ರೋಲಿಂದ ಓಡ್ತಾ ಇದೆ. ನಮ್ಮ ಜೀವನದ ಭಾರತೀಯರ ರಥ ಓಡಿದ್ದು ಭಾವನೆಯಿಂದ, ಶ್ರೀಮಂತಿಕೆಯಿಂದಲ್ಲ. ಎಲ್ಲ ದೇಶ ಶ್ರೀಮಂತರಾಗೋ ಮೊದಲು ನಮ್ಮ ದೇಶ ಶ್ರೀಮಂತಿಕೆಯಲ್ಲೇ ಇತ್ತು. ಅವಾಗ ಈ ಪಾರ್ಟಿ ಎಜುಕೇಷನ್ ಸ್ಪೀಡ್ ಇರಲಿಲ್ಲ, ಈ ಪಾರ್ಟಿ ಜನರಿಗೆ ದುಡ್ಡು ಮಾಡೋ ಚಟ ಇರಲಿಲ್ಲ. ಆ ದುಡ್ಡನ್ನು ಒಳ್ಳೆಯದಕ್ಕಾರು ಉಪಯೋಗಿಸ್ತಿದ್ದೀವ? ನಮ್ಮ ಹಳ್ಳಿಯಲ್ಲಿ 100 ರೂಪಾಯಿ ಉಳಿದ್ರೆ ಅವನ ಗಣಪತಿ ಹಬ್ಬಕ್ಕೋ, ಊರು ದೇವಸ್ಥಾನ ಕಟ್ಟಲಿಕ್ಕೋ, ಊರಿಗೆ ರೋಡ್ ಮಾಡಿಸ್ಲಿಕ್ಕೋ, ಅಥವಾ ಊರಲ್ಲಿ ಗಿಡ ನೆಡಲಿಕ್ಕೋ, ಊರು ದೇವರ ಹರಕೆಗೆ ಕೊಟ್ಟು ಎಲ್ಲರೂ ಒಟ್ಟಿಗೆ ಊಟ ಮಾಡೋದು, ಆ ಸಂಪ್ರದಾಯ ಉಂಟು. ನಿಮ್ಮ ಸಿಟಿಯೆಲ್ಲ ತೋರಿಸಿ. ನಾವಿಲ್ಲಿ ಊಟ ಮಾಡ್ತೀವಿ, ಆದರೆ ಅಲ್ಲಿ ಶ್ರದ್ಧೆ ಇಲ್ಲದ ಊಟ, ಅಲ್ಲಿ ದೇವರ ಪ್ರಸಾದ ಅಂತ ಊಟ ಮಾಡ್ತೀವಿ ಅಲ್ವಾ? ಅದೇ ಥರ ಇದು ಲ್ಯಾಕ್ ಇದೆ ಸಿಟಿಗಳಲ್ಲಿ. ಹಾಗಾಗಿ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು. ಹುಡುಗಿಲಿ ಬಾಂಡೇಜ್ ಇಲ್ಲ. ಹಿಂದೆ ಹಳ್ಳಿಗಳಲ್ಲಿ ಎಷ್ಟೇ ಎಣ್ಣೆ ಹೊಡ್ಕೊಂಬಂದು ಗಂಡ ಕುಡಿದು ಹೊಡೆದ್ರು ಹೆಂಡತಿ ಟಾರ್ಚ್ ತೊಗೊಂಡು ಅವನನ್ನು ಕರ್ಕೊಂಬರ್ತಿದ್ರು. ಅದು ಅವಳ ಏನು ಹೇಳೋದು, ಅವಳ ಸ್ವತಂತ್ರವನ್ನು ಕಿತ್ಕೊಂಡಿದ್ದು ಅನ್ನಕ್ಕಿಂತ ಅಲ್ಲಿ ಆ ಹೆಂಡತಿಗೆ ತನ್ನ ಗಂಡ ಅನ್ನೋ ಪ್ರಾಣ ಸಂಬಂಧ ಇತ್ತು, ದೇಹ ಸಂಬಂಧ ಆಗಿರಲಿಲ್ಲ. ಆ ಸಂಬಂಧ ಎಲ್ಲಿ ತನಕಿತ್ತು ಅಂದರೆ, ಹಳ್ಳೀಲಿ ವಯಸ್ಸಾದ ಅಜ್ಜಿಯಂದರು ಹಲ್ಲು ಬಿದ್ದು ಹೋದರು, ತನ್ನ ಗಂಡ ಬರದೆ ಊಟ ಮಾಡದೆ ಕಾಯೋ ಸುಮಾರು ಅಜ್ಜಿಯಂದ್ರನ್ನು ನಾನು ಎಕ್ಸಾಂಪಲ್ ತೋರಿಸ್ತೇನೆ. ಆದರೆ ಅವರೆಲ್ಲ 2ನೇ ಕ್ಲಾಸ್ ಓದಿದ್ದಾರೆ. ಹಾಗಾದರೆ ನಮ್ಮ ವಿದ್ಯೆ ಅನ್ನೋದು ಯಾವುದರಲ್ಲಿ ನಿಂತಿದೆ ಈಗಿನ ಕಾಲಘಟ್ಟದಲ್ಲಿ? ಹಳ್ಳಿ ಜನಕ್ಕೆ ಹಸುವಿನ ಜೊತೆಗೆ ಬಾಂಡೇಜ್ ಇರುತ್ತೆ, ಹಳ್ಳಿ ಜನಕ್ಕೆ ಸೂರ್ಯನ ಜೊತೆಗೆ ಬಾಂಡೇಜ್ ಇರುತ್ತೆ, ಹಳ್ಳಿ ಜನಕ್ಕೆ ಪ್ರಕೃತಿ ಜೊತೆಗೆ ಬಾಂಡೇಜ್ ಇರುತ್ತೆ. ಹಾಗಾಗಿ ಅವರು ಭೂಮಿ ಪೂಜೆ ಆಗೀತಾರೆ ಏನಕ್ಕೆ ಭೂಮಿ ಹುಣ್ಣಿಮೆ ಮಾಡ್ತಾರೆ ಅವರು. ನಮ್ಮ ಸಿಟಿಗಳಲ್ಲಿ ಈ ಪಾರ್ಟಿ ನಾವು ವಾಸ್ತು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಬಿಟ್ಟರೆ, ನಮಗೆ ಎಲ್ಲೋ ಇರೋ ಗ್ರಹಗಳನ್ನು ನಾವು ಅನ್ನ ಕೊಟ್ಟ ಭೂಮಿಯನ್ನು ನಾವು ಕಾನ್ಸಂಟ್ರೇಟ್ ಮಾಡಿದರೆ ನಮ್ಮ ಬೆಂಗಳೂರಂಥ ಸಿಟಿಗಳಲ್ಲಿ ವೃಷಭಾವತಿ ನೀರು ಟಾರ್ ನೀರು ಆಗ್ತಿರ್ಲಿಲ್ಲ. ನಮ್ಮ ಬೆಂಗಳೂರಂಥ ಸಿಟಿಗಳಲ್ಲಿ ರಾಜಕಾಲುವೆಗಳನ್ನು ಮುಚ್ಚಾಕುವ ಪ್ರಯತ್ನವೂ ಆಗ್ತಿರ್ಲಿಲ್ಲ ಅಲ್ವಾ? ಆದರೆ ಸಿಟೀಲಿ ಏನಾಗ್ತಿದೆ, ಸಿಟೀಲಿ ತಂದೆ ತಾಯಿ ಅನ್ನೋದು ಅವರಿಗೆ ಸಂಬಂಧ ಗೊತ್ತಿಲ್ಲ, ಬೆಳೆದಿಲ್ಲ ಅವ್ರ ಜೊತೆಗೆ. ಇಲ್ಲಿ ಮಕ್ಕಳ ಸಂಬಂಧ ಇರೋದು ನಾಯಿಗಳ ಜೊತೆಗೆ, ಕಾರ್ಗಳ ಜೊತೆಗೆ, ಜಾಸ್ತಿ ಮೊಬೈಲ್ ಜೊತೆಗೆ, ವಾಟ್ಸಪ್ ಜೊತೆಗೆ, ರೀಲ್ಸ್ ಜೊತೆಗೆ, ಗಾಂಜದ ಜೊತೆಗೆ, ಪಬ್ಬಿನ ಜೊತೆಗೆ, ಎಣ್ಣೆ ಅಂಗಡಿ ಜೊತೆಗೆ, ಅಥವಾ ಓವರ್ ಸ್ಟ್ರೆಸ್ ಆಗಿ ಬೈಕ್ ತಗೊಂಡು ಹುಚ್ಚರು ಥರ ಸ್ಪೀಡಲ್ಲಿ ಹೋಗಿ ಯಾವುದೋ ಟ್ರೆಕ್ಕಿಂಗ್ ಅಂತ ಹೋಗಿ ಅಲ್ಲಿ ಪ್ರಾಣ ಕಳ್ಕೊಂಡು. ನಾನು ಕೇಳೋದು, ನ್ಯಾಚುರಲ್ ಆಗಿ ನಮ್ಮ ಮಕ್ಕಳನ್ನು ಬೆಳೆಸಿದರೆ ಏನು ದೋಷ ಏನು
ICICಲಿ ಓದೋನಿಗೂ ಸಂಬಳ ಒಂದೇ, ಗೌರ್ಮೆಂಟ್ ಸ್ಕೂಲಲ್ಲಿ ಓದೋನಿಗೂ ಸಂಬಳ ಒಂದೇ. ನಾವು ಎಜುಕೇಷನ್ ಕೊಡ್ತಿರೋದು ಮಕ್ಕಳಿಗೆ, ಒಂದು ಅವರ ನಾಲೆಡ್ಜ್ ಇಂಪ್ರೂವ್ ಆಗಲಿ ಅಂತ, ಇನ್ನೊಂದು ಅವರು ದುಡಿಲಿ, ಹಣದ ವ್ಯವಸ್ಥೆಯನ್ನು ಅವರು ಸ್ವತಂತ್ರರಾಗಲಿ, ಇನ್ನೊಂದು ಸಾಮರಸ್ಯದಿಂದ ಬದುಕಲಿ. 3ನೇ ಪಾಯಿಂಟ್ ಸಿಟಿಗಳಲ್ಲಿ ಮಿಸ್ ಆಯಿತು. ಈ 2 ಪಾಯಿಂಟ್ ಇದೆ, 3ನೇ ಪಾಯಿಂಟ್ ಮಿಸ್ ಆಯಿತು. ಯಾಕೆ ಮಿಸ್ ಆಯಿತು? ಕೊನೆಗೆ ಅವರಿಗೆ ಪಾಠ ಮಾಡಲಿಕ್ಕೆ ಹೋಗ್ತೀವಿ, ಮದುವೆ ಆದಮೇಲೆ ಗಲಾಟೆ ಹೇಗಾಗ್ಲಿಕ್ಕೆ ಸಾಧ್ಯ? ಒಂದು ಸಿಂಹವನ್ನು ಒಬ್ಬ ಬೌದ್ಧ ಸನ್ಯಾಸಿ ಬೆಳೆಸಿದ್ರೆ ಅವನಿಗೆ ಆ ಬೌದ್ಧ ಸನ್ಯಾಸಿ ಗುಣ ಸಿಂಹದ ಮೇಲೆ ಇನ್ಫ್ಲೂಯೆನ್ಸ್ ಆಗಿ ಅದು ಸಹಜವಾಗಿ ಶಾಂತವಾಗಿರುತ್ತೆ. ಇದು ಪ್ರಾಕ್ಟಿಕಲ್, ನಮಗೆ ಗೊತ್ತಿರೋ ಸತ್ಯ. ಅದೇ ಒಂದು ಸಿಂಹವನ್ನು ನ್ಯಾಚುರಲ್ ಆಗಿ ಬಿಟ್ಟರೆ ಅದು ಸಹಜವಾಗಿ ಅದು ಸಿಂಹದ ಗುಣದಲ್ಲೇ ಇರುತ್ತೆ. ಇನ್ನೊಂದು ಅದೇ ಸಿಂಹವನ್ನು ಒಬ್ಬ ಟ್ರೈನರ್ ಹತ್ರ ಬಿಟ್ಟರೆ, ಅದರ ಅಪ್ಪ ಅಮ್ಮ ಸಂಬಂಧ ಅದರದ್ದೆಲ್ಲ ಕಣ್ಣಲ್ಲೇ ಎತ್ಕೊಂಡ್ಬಂದು ಝೂವಲ್ಲಿ ಬಿಟ್ಟರೆ ಅದು ಮೆಂಟಲಿ ಫ್ರಸ್ಟ್ರೇಟೆಡ್ ಆಗಿರುತ್ತೆ. ಅದು ತನ್ನ ಟ್ರೈನಿಂಗ್ ಅವನು ಹೇಳಿದಾಗ ಕೇಳೋದು ಅವನ ಮೇಲೆ ಪ್ರೀತಿಯಿಂದಲ್ಲ, ಅವನು ಹೆದರಿಸ್ತಾನೆ, ಅವನು ಊಟ ಕೊಡಲ್ಲ ಅನ್ನೋ ಭಯದಿಂದ ಅಲ್ಲಿ ಕೆಲಸ ಮಾಡೋದು ಭಯ. ಈಗಿನ ಮಕ್ಕಳಲ್ಲಿ ಆ ಭಯ ಇದೆ. ಹಾಗಾಗಿ ತಾನಿಷ್ಟಪಟ್ಟು ಹುಡುಗಿ, ಯಾಕೆ ತಮಗೆ ಪ್ರೀತಿ ಅಂದರೆ ಏನೂ ಗೊತ್ತಿಲ್ಲದೆ ತಾವು ಪ್ರೀತಿ ಅಂತ ತಿಳ್ಕೊಳ್ಳೋದು ಈಗಿನ ಮಕ್ಕಳು ಟೈಮ್ ಪಾಸನ್ನು ಅಥವಾ ರೊಮ್ಯಾನ್ಸನ್ನು, ಪಬ್ಬಿಗೆ ಹೋಗಿ ಪಾರ್ಟಿ ಮಾಡೋದನ್ನು ಇದು ಪ್ರೀತಿ ಅಂದ್ಕೊಂಡಿದ್ದಾರೆ. ಇದಲ್ಲ ಪ್ರೀತಿ, ಇದನ್ನು ಕಿಕ್ ಅಂತ ನಮ್ಮ ಭಾಷೆಯಲ್ಲಿ. ಪ್ರೀತಿ ಅಂದರೆ ಮಾನಸಿಕ ಭಾವನೆಗೆ ಸಂಬಂಧಪಟ್ಟ ಶಬ್ದ. ಅವನಿಗೆ ಮನಸ್ಸಿರಬೇಕು, ಮನಸ್ಸಂದರೆ ಏನೂ ಗೊತ್ತಿರಬೇಕು, ಅವನೊಳಗೆ ಭಾವ ಇರಬೇಕು, ಅದರಿಂದ ಪ್ರೀತಿ ಹುಟ್ಟುದು. ಸೂರ್ಯನ ಕಿರಣ ಅನ್ನೋ ಭಾವ ಕಮಲಕ್ಕೆ ಸ್ಪರ್ಶ ಆದಾಗ ಅಲ್ವಾ, ಕಮಲಕ್ಕೆ ಸ್ಪರ್ಶ ಆದಾಗ ಅದು ಹೇಗೆ ಅರಳುತ್ತೋ ಹಾಗೆ ನೇಚರಿನ ದಯೆ ಅನ್ನೋ ಗುಣ, ಸಂಸ್ಕಾರ ಅನ್ನೋ ಗುಣ, ನೇಚರಿನ ಸಹಜವಾದ ಭಾಷೆ, ತಾಳ್ಮೆ, ದಯೆ ಮತ್ತು ಪ್ರೀತಿ ಒಂದು ಮಗುವಿನ ಮನಸ್ಸಿಗೆ ಸ್ಪರ್ಶ ಆದಾಗ ಅವನು ಮನುಷ್ಯ ಆಗ್ತಾನೆ. ಈ ಸ್ಪಷ್ಟತೆಯನ್ನು ನಮ್ಮ ಈಗಿನ ಹೈ ಸ್ಪೀಡ್ ಸ್ಟ್ಯಾಂಡರ್ಡ್ ಲೈಫ್ ಅಂತ ಹೇಳ್ತಿರೋ ಪೇರೆಂಟ್ಸು ಸ್ವಲ್ಪ ಗಮನ ಕೊಡಬೇಕು. ಕೊನೆಗಾಲದಲ್ಲಿ ನಿಮ್ಮ ಜೀವನ ವೃದ್ಧಾಶ್ರಮದಲ್ಲಿ ಕಳಿಬಾರ್ದಂದರೆ ನಿಮ್ಮನೇಲಿರೋ ರುದ್ರನ್ನು ನೀವು ಚೆನ್ನಾಗಿ ನೋಡಿಕೊಂಡಾಗ ಆ ಮಕ್ಕಳಿಗೆ ಅದರ ಇನ್ಫ್ಲೂಯೆನ್ಸ್ ಆಗ್ತದೆ. ನಮ್ಮ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮನನ್ನು ದೇವರು ಅನ್ನೋ ಭಾವದಲ್ಲಿ ನೋಡಿದ್ದಾರೆ ಅಲ್ವಾ. ಹಳ್ಳಿಲಿ 2 ಅಡಿಕೆ ಮರಕ್ಕೆ ಗಲಾಟೆ ಆದರೂ ತೊಂದರೆ ಆದಾಗ ಗಲಾಟೆ ಕೇಸ್ ಕೊಟ್ಟವನೇ ಹೋಗಿ ಆ ಮನೆಗೆ ಹೆಲ್ಪ್ ಮಾಡ್ತಾನೆ. ನಮ್ಮ ಸಿಟಿಗಳಲ್ಲಿ ಹಾಗಲ್ಲ. ಅಪ್ಪ ಅಮ್ಮನ ಮೇಲೂ ಕೇಸ್ ಹಾಕ್ತೀವಿ ಪ್ರಾಪರ್ಟಿಗೆ. ನಮಗೆ ಅದು ಜೋಕ್ ಅಂತ ಅನ್ಸುತ್ತೆ. ತಂದೆ ತಾಯಿ ನಮಗೆ ವಿದ್ಯೆ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ದುಡಿಯೋ ಶಕ್ತಿ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ಭಾರತೀಯರೇ ಆಗಿದ್ದರೆ, ಸ್ವಾಭಿಮಾನಿಗಳೇ ಆಗಿದ್ದರೆ ನಮ್ಮ ಅಪ್ಪ ಅಮ್ಮನ ಆಸ್ತಿ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು? ನಾವು ಒಂದೇ ಮಾತರಂ ವಿ ಆರ್ ಇಂಡಿಯನ್ಸ್ ಅಂತ ಕೊಚ್ಕೊಂಡು ತಂದೆ ತಾಯಿ ಆಸ್ತಿ ಮೇಲೆ ಕೇಸ್ ಹಾಕ್ತೀವಿ ಅಂದರೆ ನಮಗೂ ಬ್ರಿಟಿಷರಿಗೆ ಏನು ವ್ಯತ್ಯಾಸ ಅಂತಿದೆ? ಯಾರೋ ದುಡಿದಿದ್ರ ಮೇಲೆ ಅವರು ಅಧಿಕಾರ ಮಾಡಿದರೆ ಎಷ್ಟೋ ವರ್ಷ. ನಮಗೆ ಸ್ವಾಭಿಮಾನ ಇಲ್ಲ, ಸ್ವದೇಶಿತನ ಇಲ್ಲ. ನಮ್ಮ ಮಣ್ಣಿನ ಗುಣ ತ್ಯಾಗ, ಭೋಗ ಅಲ್ಲ. ನಮ್ಮ ಮಣ್ಣಿನ ಗುಣ, ಭಾರತದ ಮಣ್ಣಿನ ಗುಣ ತ್ಯಾಗ. ಅದನ್ನು ನಾವು ಮರ್ತಿದ್ದೀವಿ. ನಾವು ನಮ್ಮ ತಂದೆ ತಾಯಿಗೋಸ್ಕರ ನಮ್ಮ ಅರ್ಧ ಗಂಟೆ ಟೈಮ್ ತ್ಯಾಗ ಮಾಡಲಿಕ್ಕೆ ಸಿಟಿಗಳಲ್ಲಿ ರೆಡಿ ಇಲ್ಲ. ಆದರೆ ಅವರ ಬಿಸ್ನೆಸ್ ಮೀಟಿಂಗಿಗೆ, ಅವರ ರಾಜಕೀಯಕ್ಕೆ, ಅವರ ಕಿಟ್ಟಿ ಪಾರ್ಟಿಗೆ, ಅವರ ನ್ಯೂ ಇಯರ್ ಎಂಜಾಯ್ಮೆಂಟಿಗೆ ನಾವು ತಿಂಗಳುಗಟ್ಟಲೆ ಸ್ಪೆಂಡ್ ಮಾಡ್ತೀವಿ. ಮಾನಸಿಕವಾಗಿ ಫ್ರಸ್ಟ್ರೇಟ್ ಆಗಿ ನೇಚರ್ ಕೇರಿಗೆ ಹೋಗಿ 1 ತಿಂಗಳು ಮೊಬೈಲ್ ಬಿಟ್ಟಿರ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಅದೇ ತಂದೆ ತಾಯಿಗೆ ಹುಷಾರಿಲ್ದಾಗ ಒಂದು ಅರ್ಧ ಗಂಟೆ ನಾವು ಮೊಬೈಲ್ ಬಿಡ್ಲಿಕ್ಕೆ ರೆಡಿ ಇಲ್ಲ. ಹಾಸ್ಪಿಟ್ಲಲ್ಲಿ ಯಾರಿಗೋ ವಹಿಸಿ ಹೋಗ್ತಾರೆ. ಅದೇ ಸ್ವಂತ ತಾಯಿ ಇವನಿಗೂ ಅದೇ ಥರ ಯಾವುದೋ ದಾದಿಯನ್ನೋ ನರ್ಸಿಗೋ ಎದೆ ಹಾಲು ಕುಡಿಸೋ ಅಂತಿದ್ರೆ ಇವನು ಬೆಳೀತಿದ್ನ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದರೆ ಇದಕ್ಕೆ ಯಾವ ಎಜುಕೇಷನ್ ಬೇಡ, ಕಾಮನ್ ಥಿಂಕಿಂಗ್ ಇದ್ದರೆ ಸಾಕು. ಈಗಿನ ಹುಡುಗರು ಮಾತೆತ್ತಿದ್ರೆ ಹಿಂದೂಗಳು, ಭಾರತೀಯರು ಏನೇನೋ ಹೇಳ್ತಾರೆ. ಆದರೆ ಹಿಂದೂ ಧರ್ಮದಲ್ಲಿ ವೃದ್ಧಾಶ್ರಮಕ್ಕೆ ಬಿಡೋದು ಉಂಟಾ ಅಂತ ನನ್ನೊಂದು ಪ್ರಶ್ನೆ ಇದೆ. ಭಾರತ ಎಲ್ಲರಿಗೂ ಆಶ್ರಯ ಕೊಟ್ಟಿತ್ತು. ಮನೇಲಿ ಕಿರಿಕಿರಿ ಆಗುತ್ತೆ ಅಂತ ಹೇಳಿ ಅಪ್ಪ ಅಮ್ಮನ ತಳ್ಳಿದ ಚರಿತ್ರೆ ಭಾರತದ ಯಾವ ರಾಮನ ಚರಿತ್ರೆ ತಗೊಂಡ್ರು ಅಪ್ಪ ಮಾತು ತಪ್ತಾನೆ ಅಂತ ಕಾಡಿಗೆ ಹೋದ ರಾಮ. ಅದು ಯಾವಾಗ ಹಲ್ಲು ಬಿದ್ದೋದ ಮೇಲಲ್ಲ, ಅವನು ಯೌವನದಲ್ಲಿ ಹೋದವನು ಹೆಂಡತಿಯನ್ನು ಕರ್ಕೊಂಡು. ಹೆಂಡತಿ ಅದನ್ನು ಅನುಸರಿಸಿದ್ಲು, ಡೈವರ್ಸ್ ಕೊಟ್ಟು ಓಡಲಿಲ್ಲ ಸೀತೆ.
ಅವಳು ಎಷ್ಟೋ ವರ್ಷ 12-14 ವರ್ಷ ಅವಳು ರಾವಣನ ಹತ್ರ ಇದ್ದರು. ಇವನಿಗೂ ಅವಳ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಸೀತೆಗೂ ರಾಮನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಎಷ್ಟು ಕಮಿಟ್ಮೆಂಟ್ ಇತ್ತು ಆ ಜೀವನದಲ್ಲಿ. ನಾವು ರಾಮನ್ ಬರೀ ಬಾವುಟ ಹಾರಿಸ್ತೀವಿ, ಯಾವನಿಗೆ ಬೇಕಂತದೆಲ್ಲ? ನಮ್ಮನ್ನುಂಟ ಆ ಕಮಿಟ್ಮೆಂಟು? ತನ್ನ ಹೆಂಡತಿ ಯಾರನ್ನೋ ನೋಡಿ ನಗಾಡಿದ್ರೆ ಅನುಮಾನ ಪಡೋ ಹಣೆ ಬರದಲ್ಲಿದ್ದೀವಿ. ನಮಗೆ ರಾಮನ ಹೆಸರು ಹೇಳೋ ಯೋಗ್ಯತೆ ಇದೆಯಾ ಅಂತ ಫಸ್ಟ್ ಥಿಂಕ್ ಮಾಡಬೇಕು. ನಾವು ರಾಮನ ಬಗ್ಗೆ ಮಾತಾಡೋರಿಗೆ ಕೇಳ್ತಾ ಇರೋದು ಈ ಪ್ರಶ್ನೆ. ಆ ಆದರ್ಶ ಜೀವನ ನಮ್ಮ ಹತ್ರ ಉಂಟ? ತನ್ನ ರಕ್ತ ಸಂಬಂಧವೇ ಅಲ್ಲದೆ, ತನ್ನ ವರ್ಗವೇ ಅಲ್ಲದ ವಾನರರನ್ನು ಪ್ರೀತಿಸ್ತಾ ರಾಮ. ಅಲ್ಲಿ ಪ್ರಾಣಿ ಮತ್ತು ಮನುಷ್ಯರಲ್ಲಿ ಭೇದ ಇಟ್ಕೊಳ್ಳಿಲ್ಲ. ಇದು ರಾಮಂದು ಒಂದು ಕ್ವಾಲಿಟಿ. ಎರಡನೇ ಕ್ವಾಲಿಟಿ ರಾಮಂದು ಹೇಳ್ತೀನಿ, ಗುಹ. ಅವಾಗ ಕ್ಯಾಸ್ಟಿಸಮ್ ಇತ್ತು, ಆದರೂ ಅದನ್ನೆಲ್ಲ ಮೀರಿ ಒಬ್ಬ ರಾಜ, ಒಬ್ಬ ಅವತಾರಿ ಗುಹನ ಜೊತೆಗೆ ಅವನ ಮನೆಗೆ ಹೋಗ್ತಾನೆ, ಅವನ ಹೆಗಲ ಮೇಲೆ ಕೈ ಹಾಕಿ ತಿರುಗ್ತಾನೆ, ಅವನ ಪ್ರೀತಿಯನ್ನು ಕೊಡ್ತಾನೆ. ಭಾವನೆ ಅಂತಾರೆ. ಫ್ರೆಂಡ್ಶಿಪ್ಪು. ಹನುಮಂತನನ್ನ ಪ್ರಾಣ ಅಂತ ಹೇಳಿದವನು ರಾಮ. ಹನುಮ ರಾಮನನ್ನ ಪ್ರಾಣ ಅಂತ ಹೇಳಿದವನು. ನಾನು ವಾನರರು, ಅವರು ಮಂಗನ ಜಾತಿ, ನಾವು ಅವರನ್ನು ಫ್ರೆಂಡ್ಶಿಪ್ ಮಾಡೋದು ಸರಿಯಲ್ಲ ಅಂತ ಎಲ್ಲೂ ಭೇದವೇ ನೋಡಲಿಲ್ಲ ರಾಮ. ತಾನು ಅವತಾರಿಯಾಗಿದ್ರು ಒಬ್ಬ ಋಷಿ, ಅವನಿಗೆ ಗೊತ್ತು ನಾನು ನಾರಾಯಣ ಅಂತ ಹೇಳಿ ಜ್ಞಾನ ರಾಮನಿಗೆ ಮೊದಲೇ ಇತ್ತು. ಹಾಗಾಗಿ ಯೋಗ ವಿಶಿಷ್ಟದಲ್ಲಿ ಅವನ ತ್ರಿಕಾಲ ಜ್ಞಾನದ ಬಗ್ಗೆ ಚರ್ಚೆ ಆಗ್ತದೆ. ಆದರೂ ವಸಿಷ್ಠರು ವಿಶ್ವಾಮಿತ್ರರನ್ನು ಪರಮಾತ್ಮ ಅವತಾರಿಯಾಗಿ ಬಂದಿದ್ರು, ಗುರುಧರ್ಮವನ್ನು ಆಚರಣೆ ಮಾಡ್ತಾನೆ. ಭಗವಂತನು ಅಹಂಕಾರವೇ ತೋರಿಸ್ತಿಲ್ಲ, ಅದು ರಾಮ. ತನ್ನ ಹೆಂಡತಿ ರಕ್ಷಣೆಗೆ ಬಂದ ಗರುಡನನ್ನು ಸಮೇತ ಜಟಾಯುವನ್ನು ಪ್ರೀತಿಸಿದವನು ರಾಮ. ಅದು ಪಕ್ಷಿ, ನಾನು ಮನುಷ್ಯ ಅಂತ ನೋಡಿಲ್ಲ. ನೋಡಿ, ಪ್ರೀತಿಗೆ ಯಾವ ಸಾಮರಸ್ಯಕ್ಕೆ ಸಮಾನ ಮನಸ್ಥಿತಿ ಅಗತ್ಯ ಬಿಟ್ಟರೆ ವರ್ಗದ ಅವಶ್ಯಕತೆಯೂ ಇಲ್ಲ. ತನ್ನ ಭರತ ರಾಮ ರಾಜ್ಯ ಹಳ್ಳಿ ಅಂತ ಹೇಳಿ ಅವನಿಗೆ ಪಟ್ಟ ಬಿಟ್ಟುಕೊಟ್ಟವನು. ಅವನು ನೋಡಿ, ಅವರೆಲ್ಲ ಕಸಿನ್ಸು. ಸ್ವಂತ ಅಣ್ಣ ತಮ್ಮ ಒಂದು ಸಣ್ಣ ರೂಮಿಗೆ ಬೆಂಗಳೂರಲ್ಲಿ ರೌಡಿಗಳಿಗೆ ಡೀಲ್ ಕೊಡೋ ಮಟ್ಟಿಗಿದ್ದೀವಿ ನಾವು. ಮಕ್ಕಳಿಗೆ ಅವ್ರ ಮನೆ ಕಂಡ್ರೆ ಮುಖ ತುಪ್ಪಿ ಹೋಗು ಅಂತೀವಿ. ಇನ್ನೊಂದಿಷ್ಟು ಜ್ಯೋತಿಷರ ಹತ್ರ ಹೋಗಿ ಇವ್ರ ಮನೆ ಬಾಗಿಲಿಗೆ ಇದ್ದು ಲಿಂಬೆಣ್ಣೆಲ್ಲ ಹಾಕ್ತೀವಿ. ಅಷ್ಟು ಕುಲಗೆಟ್ಟು ಹೋಗಿದ್ದೀವಿ. ಆದರೆ ನಮ್ಮ ಎಜುಕೇಷನ್ ಏನು ಕೇಳಿದರೆ ಇದೆಲ್ಲ ಮಾಡೋರ್ದು MBA, ಬಾರ್ನ್ ಆ್ಯಂಡ್ ಬಾಟಪ್, ಇಲ್ಲಿ ಓದಿದ್ದಲ್ಲದೆ ಹೊರದೇಶದಲ್ಲಿ ಓದಿ ಬಂದಿದ್ದಾರೆ. ಎಂತಕ್ಕಂತೆ? ಆ ಹಳ್ಳಿ ಕೂಲಿ ಅವನಿಗಿರೋ ಕಾಮನ್ ಸೆನ್ಸ್ ನಮಗಿಲ್ಲ ಅಂದಮೇಲೆ ಈ ಡಿಗ್ರಿ ಏನಕ್ಕೆ, ಈ ಕೋರ್ಟ್ಗಳೇನಕ್ಕೆ, ಈ ಟೈ ಏನಕ್ಕೆ, ಈ ಇಂಥ ಒಬ್ಬ ಆಟೋ ಚಾಲಕನಿಗಿರೋ ಕಾಮನ್ ಸೆನ್ಸು ತಂದೆ ತಾಯಿ ಮೇಲೆ, ಸಂಬಂಧಗಳ ಮೇಲೆ, ಮಕ್ಕಳ ಮೇಲೆ. ಒಬ್ಬ ಆಟೋದವನು ಮನೆಗೆ 11:30 ಹೋದರೂ ಅವನು ತನ್ನ ಮಕ್ಕಳಿಗೆ ಬೋಂಡವೋ ಕಬಾಬೋ ಪಾರ್ಸಲ್ ತೊಗೊಂಡೋಗೋದು ನಾನು ನೋಡಿದೆ. ಅವನೆಷ್ಟೇ ಕುಡಿದಿದ್ರೂ ಸಮೇತ ಅವನು ತಗೊಂಡೋಗಿ ಆ ಮಕ್ಕಳಿಗೆ ಕೊಡ್ತಾನೆ. ಆ ಪಕ್ಷಿಗಳಲ್ಲಿರೋ ಪ್ರೀತಿ ಸಿಟಿಗಳಲ್ಲಿರೋ ನಮ್ಮ ಹತ್ರ ಉಂಟ ಅಂತ? ನಾಯಿ ನರಿಗಿಂತ ಕಡೆ ಬದುಕ್ತಾ ಇದ್ದೀವಿ ನಾವು. ಒಂದು ನಾಯಿ ತನ್ನ ಮರಿಗಳಿಗೆ ಊಟ ತಗೊಂಡೋಗಿ ಕೊಡುತ್ತೆ. ಊಟ ಅವು ತಿನ್ನಲ್ಲ ಅಂತಲ್ಲ, ಆ ತಾಯಿ ಮತ್ತು ಆ ಮಕ್ಕಳ ಬಾಂಧವ್ಯ ಇದೆ. ನಾಯಿಗಿಂತ ಕಡೆ ಆದ್ವಾ ನಾವು ಹಾಗಾದರೆ? ಒಂದು ಕಾಗೆ ತಾನು ಊಟ ಮಾಡ್ತಾ ಎಲ್ಲನೂ ಸೇರಿಸಿ ತಿನ್ನುತ್ತೆ. ನಾವು ಕಾಗೆಗಿಂತ ಕಡೆಯಾಗಿದ್ದೀವ ಅಲ್ವಾ? ಈಗಿನ IT ಫೀಲ್ಡಿನ ಗೀಳಲ್ಲಿ ಹೆಂಡತಿ ಅವಳಿಗೆ ಬೇಕಾಗಿದ್ದು ತರಿಸ್ಕೊಂಡು ತಿನ್ನೋದು, ಗಂಡ ಅವನು ಸಂಜೆ ಮೇಲೆ ಬಂದು ಅವನಿಗೆ ಬೇಕಾದ ತರಿಸ್ಕೊಂಡು ತಿನ್ನೋದು, ಮಕ್ಕಳ ಅಪ್ಪ ಅಮ್ಮ ಸತ್ತರೆ ಸಾಯಲಿ ATMಗೆ ದುಡ್ಡು ಹಾಕಿದ್ರೆ ಆಯಿತು ಅಂತೇಳಿ ಅವ್ರ ಗರ್ಲ್ಫ್ರೆಂಡ್ಗಳ ಜೊತೆಗೆ ತಿರುಗೋದು. ಎಲ್ಲಿದೆ ಸಂಬಂಧ ಹಾಗಾದರೆ ನಿಮ್ಮ ಸಿಟಿಗಳಲ್ಲಿ? ನೀವು ಮನಃಶಾಂತಿ ಇಲ್ಲ ಅಂಥೇಳಿ ಇದ್ದು ಜ್ಯೋತಿಷ್ಯರ ಮನೆ, ಇದ್ದು ರೀಲ್ ಬಿಡೋರ ಮನೆ, ಇದ್ದು ವಾಸ್ತವರ ಮನೆ ತಿರುಗ್ತೀವಿ. ನಿಮ್ಮನೆ ವಾಸ್ತವ ಸತ್ಯವನ್ನು ತಿಳ್ಕೊಳ್ಳೋ ಸಣ್ಣ ಪ್ರಯತ್ನ ಮಾಡಿ, ಇದೆಲ್ಲವೂ ಸಾಲ್ವ್ ಆಗ್ತದೆ. ಯಾವ ರಾಹು ಕೇತು ಶನಿ ಶುಕ್ರ ಬೇಡ. ಆಮೇಲೆ ನಮ್ಮ ಮನಸ್ಸು ವಕ್ರ ಆಗಿದೆ, ನಮ್ಮ ಭಾವ ವಕ್ರ ಆಗಿದೆ, ನಮ್ಮ ಪ್ರೀತಿಸೋ ಗುಣ ವಕ್ರ ಆಗಿದೆ. ಯಾಕೆ ವಕ್ರ ಆಗಿದೆ? ನಮ್ಮ ದುಡ್ಡಿನಿಂದ ಇರೋ ಹುಚ್ಚು ಓಡೋದು ಅದರಿಂದ. ಅದಿದ್ರೆ ಏನೂ ಆಗುತ್ತೆ. ಏನಾಗುತ್ತಂತೆ? 10,000 ರೂಪಾಯಿ ನೋಟು ತಾಯಿ ಪ್ರೀತಿ ಕೊಡುತ್ತಂತ. 1 ಕೋಟಿ ರೂಪಾಯಿ ದುಡ್ಡು ಮಗನಿಗೆ ಹಾಲು ಕುಡಿಸಿದಾಗ, ತನ್ನ ಸ್ತನಪಾನ ಮಾಡಿದಾಗ ಸಿಗೋ ವಾತ್ಸಲ್ಯದ ಸುಖ ಸಿಗ್ತದಂತಹ 1 ಕೋಟಿ ದುಡ್ಡಲ್ಲಿ ಮಗ ಹೊರದೇಶದಿಂದ ಕಳಿಸಿದರೆ, ತಮ್ಮ ಮಕ್ಕಳನ್ನು ಹೊರಗಡೆ ಬಿಟ್ಟು 2-3 ಕೋಟಿ ಕೊಟ್ಟು 3ನೇ 4ನೇ ಕ್ಲಾಸಿಗೆ ಬಿಟ್ಟು ಇವಕ್ಕೆ ಅವನು ನೋಡ್ಕೊಳ್ಳೋ ಭಾರ, ಅವ್ರ ಕಿರಿಕಿರಿ ಏನು ಹೆರ್ತಾ ಎಲ್ಲೋಗಿತ್ತಂತೆ. ಜೀವ ಇರಲಿಲ್ಲ ಇವರು ಯಾರಿಗೂ. ಆ ಪ್ರಾಣಿಗಳಿಗೆ ತನ್ನ ಮರಿಗಳನ್ನು ಮುಟ್ಟಿದ್ರೆ ಒಂದು ನಾಯಿ ಬೆರೆಸಾಡುತ್ತೆ, ಹಳ್ಳಿ ನಾಯಿ.
ತಾಯಿಗೆಲ್ಲಿದೆ? ಎಲ್ಲೋ ತಗೊಂಡೋಗಿ ಯಾವುದೋ ದೇಶದಲ್ಲೂ ಯಾವುದೋ ಊರಲ್ಲೂ ಅದಕ್ಕೆ ಬುದ್ಧಿ ಬೆಳೆಯೋ ಹೊತ್ತಿಗೆ ತಗೊಂಡೋಗಿ ಅದನ್ನು 1ನೇ ಕ್ಲಾಸಿಗೆ ಸೇರಿಸಿರುತ್ತೆ. ಅಮ್ಮ ಅನ್ನೋ ಕಾರುಣ್ಯ ಉಂಟಾ ಈಗ? ಹಾಗಾದರೆ ಮದುವೆ ಅನ್ನೋದು ಬರೀ ಸೆಕ್ಸಿಗೆ ಸೀಮಿತನ? ಮಕ್ಕಳು ಯಾರೋ ನೋಡ್ಕೊಳ್ಳೋದು. ಸುಖ ಮತ್ತು ದುಡ್ಡಿನ ಚಟ ಇರೋದ್ರಿಂದ ಅಥವಾ ದುಡ್ಡಿದ್ರೆ ಎಲ್ಲವೂ ಅನ್ನೋ ಭ್ರಮೆ ಇರೋದ್ರಿಂದ ನಮ್ಮ ಎಷ್ಟೋ ಜೀವನವನ್ನು ಕಳ್ಕೊಂಡಿದ್ದೀವಿ. ನೀವು ಪಡ್ಕೊಂಡಿದ್ದು, ನಾನು ಹೇಳಿದ್ನಲ್ಲ, ಈ ದುಡ್ಡಿನಿಂದ ಹೋದವರು ಪಡ್ಕೊಂಡಿದ್ದು 3: ಒಂದು ಪಬ್ಬು, ಇನ್ನೊಂದು ಪಾರ್ಟಿ, ಇನ್ನೊಂದು ಫೇಸ್ಬುಕ್ಕಲ್ಲಿ ಇನ್ನೆಂಥ ವಾಟ್ಸಪ್ಪಲ್ಲಿ ಒಂದಿಷ್ಟು ಅಫೇರ್ಗಳು, ಡ್ರಗ್ಸು, ಕೊನೆಗೆ ಆಸ್ಪತ್ರೆ. ಇದೇ ನಿಮ್ಮ ಸಾಧನೆ. ಈ ಎಲ್ಲ ತಪ್ಪು ಮಾಡಿದ್ದು ತಲೆಗೆ ತಿನ್ಲಿಕ್ಕೆ ಶುರುವಾದ ತಕ್ಷಣ ಇದು ಜಾಸ್ತಿ ಆಗ್ತಾ ಹೋದಾಗೂ ಜಾಸ್ತಿ ದುಡ್ಡು ಮಾಡಬೇಕು. ಒಳ್ಳೆ ದಾರಿಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ ದಂಧೆಗಿಳಿತಾನೆ, ಅವ ರಿಯಲ್ ಎಸ್ಟೇಟಲ್ಲಿ ಗೋಲ್ಮಾಲ್ ಮಾಡ್ತಾನೆ, ಸರ್ಕಾರಕ್ಕೆ ಗೋಲ್ಮಾಲ್ ಮಾಡ್ತಾನೆ, ಅಧಿಕಾರಿ ಆದರೆ ಲಂಚ ತಗೊಳ್ತಾನೆ. ಮಕ್ಕಳಾದರೆ ಮನೇಲಿ ದುಡ್ಡು ಕದೀತಾರೆ, ಇಲ್ಲ ರಮ್ಮಿ ಇಲ್ದಿದ್ದೆಲ್ಲ ಆಟ ಆಡ್ತಾರೆ. ಕೊನೆಗೆ ಇದು ಯಾವುದು ಲೋನ್ ಆಗಿ ತೀರಿಸ್ಲಿಕ್ಕಾಗದೆ ಡ್ರಗ್ಸು ಇಲ್ದಿದ್ದಕ್ಕೆಲ್ಲ ಅಡಿಕ್ಟ್ ಆಗಿ ಕೊನೆಗೆ ಕೊಲೆ ಚೈನ್ ಕದೀಲಿಕ್ಕೆ ಶುರು ಮಾಡ್ತಾರೆ. ನಾವು ಬರೀ ಸರ್ಕಾರದವರು, ಪೊಲೀಸವರು ಕ್ರೈಮ್ ರೇಟ್ ನೋಡ್ತಾ ಇದ್ದೀವಿ. ಕ್ರೈಮಿನ ಕೋರನ್ನು ನೋಡೋ ಪ್ರಯತ್ನ ಇವತ್ತಿನ ತನಕ ನಾವು ಮಾಡಲಿಲ್ಲ. ಕ್ರೈಮಿನ ಕೋರೇನು? ಸತ್ಯ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ತ್ಯಾಗ ಇಲ್ಲ, ಎಥಿಕ್ಸ್ ಇಲ್ಲ. ಆದರೆ ನಮ್ಮದು ಭಾಷಣ ಜೋರಿದೆ. ರಾಮನವಮಿ ಮಾಡ್ತೀವಿ, ರಾಮನ ಹಾಗೆ ಒಂದು ಕ್ಷಣವೂ ರಾಮ ಲೈಫನ್ನು ಅನಲೈಸ್ ಮಾಡೋ ಪೇಷನ್ಸ್ ನಮಗಿಲ್ಲ. ರಾಮನಾಗೆ ಬದುಕುತ್ ಸಾಯಿಲಿ, ರಾಮನಾಮದ ಅರ್ಥ ಗೊತ್ತಿಲ್ಲ. ಇನ್ಯಾವ ಕೇಸರಿ ಧ್ವಜ ಹಾಕಿ ಏನು ಮಾಡೋಣ? ಕೇಸರಿ ಅಂದರೆ ತ್ಯಾಗ ಉಂಟಾಗುಣ ನಮ್ಮಲ್ಲಿ. ಧ್ವಜ ಅಂದರೆ ಸ್ವತಂತ್ರವಾದ ಜೀವ, ಎಲ್ಲ ದಿಕ್ಕಲ್ಲೂ ಸ್ವಚ್ಛಂದವಾಗಿ ಟ್ರಾನ್ಸ್ಪರೆನ್ಸಲ್ಲಿ ಹಾರಾಡುವುದನ್ನು ಧ್ವಜ ಅಂತ ಹೇಳುತ್ತಾರೆ. ನಾವು ಹಾಗಿದ್ದೀವ? ಇದು ಈ ಕಾನ್ಸೆಪ್ಟ್ ತಲೆಗೆ ಹೋಗದೆ ಡೈವರ್ಸ್ಗಳು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಡೈವರ್ಟ್ ಆಗಿ ಡೈವರ್ಸ್ ಆಗೋದು, ಮಕ್ಕಳಿಗೆ ಸಂಸ್ಕಾರ ಸಿಗದೆ ಟಪೋರಿಗಳಾಗೋದು. ₹1 ಮನುಷ್ಯತ್ವ ಇಲ್ಲದೆ ನೀವು ಯಾವ ಸ್ವಾಮೀಜಿಗೆ ಯಾವ ಡೊನೇಷನ್ ಕೊಟ್ಟರು ನಿಮ್ಮ ಪಾಪ ಕಳಿಯಲ್ಲ. ಪಾಪ ಮಾಡೋ ಕೃತ್ಯ, ಪಾಪ ಪ್ರಜ್ಞೆ ಕಳ್ಕೊಳ್ಬೇಕು ಬಿಟ್ಟರೆ ದುಡ್ಡು ಕೊಟ್ಟು ಪಾಪ ಕಳ್ಕೊಳ್ಳೋದಲ್ಲ. ಪಾಪ ಕೃತ್ಯ ಮಾಡೋ ಪ್ರಜ್ಞೆಯನ್ನು ಕಳ್ಕೊಂಡಾಗ ನಿಜವಾದ ಪರಿಹಾರ ಅದು ಪ್ರಾಯಶ್ಚಿತ್ತ ಅಂತ. ಅದರ ಅರ್ಥ ಇಷ್ಟೇ: ಪ್ರಾಯದಲ್ಲಿ ತಾನು ತನ್ನ ಚಿತ್ತದ ಭ್ರಮೆಯಲ್ಲಿ ಮಾಡಿದ ತಪ್ಪನ್ನು ತಾನು ಮೆಮೊರೈಸ್ ಮಾಡಿ ತಾನದನ್ನು ಬದಲು ಮಾಡಿಕೊಳ್ತಾಳಲ್ಲ, ಆ ನಡವಳಿಕೆಯನ್ನು ಬದಲು ಮಾಡಿಕೊಳ್ಳೋದು ನಮಸ್ಕಾರ ಅಂತ ಅರ್ಥ. ಇದಕ್ಕೆ ಇನ್ನೊಂದು ಕೋಡ್ ಏನಂದರೆ ಪ್ರಾಯಶ್ಚಿತ್ತ ಅಂತ ಅರ್ಥ. ಮೊನ್ನೆ ಯಾರೋ ಕೇಳಿ ಋತ್ವಿಜ ಅಂದ್ರೇನು? ಜನಿವಾನ ಹಾಕಿ ಬಿಳಿ ಶಲ್ಯ ಹಾಕಿದರೆ ಅವ ಋತ್ವಿಜ ಆಗೋದಿಲ್ಲ. ಜಪ, ಅನುಷ್ಠಾನ, ಧ್ಯಾನದಿಂದ, ಶಾಸ್ತ್ರಾಧ್ಯಯನದಿಂದ, ಅನುಭವದಿಂದ ತನ್ನ ವೃತ್ತಿ ಅಂದರೆ ಮನಸ್ಸನ್ನು, ಅಂದರೆ ಜಯಿಸಿದವನು, ಇವನನ್ನು ಋತ್ವಿಜ ಅಂತ. ವಿದ್ವತ್ತಿಂದ ಹಂಸ ಆದವನನ್ನು ವಿದ್ವಾಂಸ ಅನ್ನೋದು. ವಿದ್ವಾಂಸದ ಮೀನಿಂಗ್ ಗೊತ್ತಿರಲಿ. ವಿದ್ವತ್ ಅಂದರೆ ಜ್ಞಾನ, ವಿವೇಕದಿಂದ ಬಂದ ತತ್ವ ವಿದ್ವತ್. ಆ ವಿದ್ವತ್ತಿಂದ ಜ್ಞಾನ ಹಂಸ ಅಂತ ಹೇಳಿದರೆ ಸ್ವತಂತ್ರನಾಗುವುದು ಮಾನಸಿಕವಾಗಿ, ದೈಹಿಕವಾಗಿ. ಕರ್ಮದಿಂದ ದೈಹಿಕವಾಗಿ, ಜ್ಞಾನದಿಂದ ಮಾನಸಿಕವಾಗಿ ಸ್ವತಂತ್ರವಾದ ಒಂದು ಜೀವವನ್ನು ಹಂಸ ಅಂತಾರೆ. ಅದಕ್ಕೆ ವಿದ್ವಾಂಸ ಅಂತ ಹೇಳೋದು. ವಿದ್ವತ್ ಪ್ಲಸ್ ಹಂಸ. ಈಗಿನ ಕತೆ ವಿದ್ವಾಂಸರದ್ದೇನು ಅಂದರೆ ತಲೆಬುಡ ಏನೂ ಗೊತ್ತಿರಲ್ಲ, ತನಗೆ ಅನಿಸಿದ್ದೆಲ್ಲ ಮಾತಾಡಿ ಅವರಿಗೆ ಹೆಸರೇನು, ಅದಕ್ಕೆ ವಿದ್ವಂಸಕರು ಅಲ್ವಾ? ನಾವು ಸುಮಾರು ಇನ್ವಿಟೇಷನಲ್ಲಿ ನೋಡ್ತೀವಿ ಬ್ರಹ್ಮಶ್ರೀ. ನಾನು ಕೇಳಿದ್ದು, ಒಬ್ಬ ಬ್ರಹ್ಮತ್ವವನ್ನು ತಗೊಳ್ಬೇಕಾದ್ರೆ ಅಥವಾ ವೇದ ಬ್ರಹ್ಮ ಅಂತ ತಗೊಳ್ಬೇಕಾದ್ರೆ ಅವನಿಗೆ ಚತುರ್ವೇದ ಕರಗತ ಆಗಿರಬೇಕು. ಒಂದೊಂದು ವೇದ ಸರಿ ಓದಲಿಕ್ಕೆ 16 ವರ್ಷ ಮಿನಿಮಮ್ ಬೇಕು. 56 ವರ್ಷ ಅವನು ವೇದಾಧ್ಯಯನ ಮಾಡಿರ್ಬೇಕು. ಯಾರಿದ್ದಾರಂತೀಗ? 4 ಸೂಕ್ತ ಕೂತ್ಕೊಂಡು ಓದಿದ ತಕ್ಷಣ, ಪ್ರತಿಷ್ಠಾಕ್ರಮ ಕಳ್ಕೊಂಡ ತಕ್ಷಣ ಅವನು ವೇದ ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನಕ್ಕೆ ಶಬ್ದಗಳೇ ಪುಂಗಾನುಪುಂಗ ಅಂಟಿಸ್ಲಿಕ್ಕೆ ಗೊತ್ತು, ಬರಿತಾ ಇದ್ದೀವಿ. ಹಾಕೋವಿಕ್ಕೋ ತಲೆ ಸರಿ ಇಲ್ಲ, ಹಾಕಿಸ್ಕೊಳ್ಳೋರಿಗೆ ತಲೆ ಸರಿ ಇರಬೇಕಲ್ಲ. ಇದಿಷ್ಟು ತಲೆಯಲ್ಲಿರಬೇಕು. ಯಾಕೆ ಸಂಬಂಧಗಳು ಪ್ರಶ್ನೆ ಶುರು ಮಾಡಿದ್ದಲ್ಲಿಂದ ಸಂಬಂಧಗಳು ಯಾಕಿಲ್ಲ ಅಂದರೆ ಹೈಲೈಟ್ ಪಾಯಿಂಟ್ ಇಷ್ಟೇ: ಒಂದು, ಹಣದಿಂದ ಓಡ್ತಾ ಇದ್ದೀವಿ. ಎರಡನೇದು, ಸಂಬಂಧಗಳಕ್ಕಿಂತ ತಮ್ಮ ಸುಖಕ್ಕೆ ಬೆಲೆ ಕೊಡ್ತಾ ಇದ್ದೀವಿ. ಭಾವನೆಗಿಂತ ನಮ್ಮ ಬಾಹ್ಯದ ಚಟಗಳಿಗೆ ಬೆಲೆ ಕೊಡ್ತಾ ಇದ್ದೀವಿ. ವಾಸ್ತವಿಕತೆಗಿಂತ ವಾಸ್ತುಗೆ ಬೆಲೆ ಕೊಡ್ತಾ ಇದ್ದೀವಿ. ಇದಿಷ್ಟು ಅಳಿಸಿದರೆ ಆ ಮೂಲ ಪ್ರಶ್ನೆ ನಾನೇನು ಶುರು ಮಾಡಿದೆ, ಯಾಕೆ ಈಗ ಸಂಸಾರದಲ್ಲಿ ಸಾಮರಸ್ಯ ಇಲ್ಲ ಅನ್ನೋ ಉತ್ತರ ಸಿಗ್ತದೆ. ನನಗೆ ಕೊಟ್ಟಿರೋ ಅಲ್ಪಜ್ಞಾನದಲ್ಲಿ ನನಗೆ ತಿಳಿಸುವಷ್ಟು ಹೇಳಿದ್ದೀನಿ. ಒಂದು ಆಲದ ಮರ ಎಷ್ಟೋ ಜನಕ್ಕೆ ಆಶ್ರಯ ನೆರಳು ಕೊಟ್ಟು ತಾನು ಬಿಸಿಲಲ್ಲಿರುತ್ತೆ, ಅದು ಭಾರತೀಯರ ಗುಣ.
ಅದು ಹೇಡಿತನ ಅಲ್ಲ. ತಾನು ಸುಟ್ಟರು ಇನ್ನು ಅಷ್ಟು ಜನಕ್ಕೆ ನಾನು ಆಧಾರ ಆಗ್ತೀನಿ ಅನ್ನೋ ತ್ಯಾಗದ ಸ್ವಾಭಿಮಾನದ ಛಲ ಅದು. ಒಂದು ಆಲದ ಮರದನ್ನು ನೋಡಿ ಕಲೀರಿ ನಾವು ಹಾಗಾಗಬೇಕು ಅಂತ. ಒಂದು ತೆಂಗಿನ ಮರ ತನ್ನ ಹುಟ್ಟಿಂದ ಸಾಯೋ ತನಕ ಅದು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತದೆ. ಒಂದು ಹಸು ತನ್ನ ಕರುವಿನ ಹಾಲನ್ನು ನಾವು ಹೋಗಿ ಕೀಳಬೇಕಾದ್ರೂ ಅದು ಯಾವತ್ತೂ ದುಃಖ ಮಾಡ್ಕೊಳ್ಳಲ್ಲ. ಆ ಹಸುಗಿರೋ ಸಣ್ಣ ಭಾವನೆಯು ನಮಗಿಲ್ಲ ಅಂದರೆ ಪಶುಗಿಂತ ಕಡೆ ನಾವು ಪಶುಪತಿಯನ್ನು ಪೂಜೆ ಮಾಡೋದೇ ಬೇಡ. ಮತ್ತೆ ನಾವು ಮತ್ತು ಪಶುಪತಿನಾಥಿಗೆ ಯಾತ್ರೆ ಹೋಗೋದಂತೆ. ಪಶುಗಿಂತ ಕಡೆಯಾಗಿ ಬದುಕಿ ಪಶುಪತಿನಾಥಿಗೆ ಯಾತ್ರೆ ಹೋದರೆ ಏನು ಫಲ ಅಲ್ವಾ? ತನ್ನ ತಂದೆ ತಾಯಿಗಳನ್ನು ಒಂದು ತನ್ನ ಕೊಡದೆ ವೈಕುಂಠ ಏಕಾದಶಿಗೆ ಹೋಗಿ ಆ ಬಾಗ್ಲಲ್ಲಿ ಹೋದರೆ ಏನು ಫಲ? ಉತ್ತರ ದಿಕ್ಕಿಗೆ ಹೋದರೆ ವೈಕುಂಠಕ್ಕೆ ಹೋಗ್ತೀವಿ ಅಂತ ಅವ್ನ ತಲೆ ಹೋಗೋದು. ನಮ್ಮ ತಲೆ ಫಸ್ಟ್ ಸರಿಯಾಗಬೇಕು. ವಿವೇಕದಿಂದ ಆ ತಲೆ ಸರಿ ಹೋಗುತ್ತಲ್ಲ, ಅದೇ ವೈಕುಂಠ ಏಕಾದಶಿ. ಏಕಾದಶಿ ಅಂದರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, ಇದೆಷ್ಟು ಸೇರಿ 11. 11ರನ್ನು ದೇವರು ನಾರಾಯಣ ಅಂದರೆ ಪ್ರಜ್ಞೆಯಲ್ಲಿ 11 ತಗೊಂಡೋಗಿ ಇಡುವುದನ್ನೇ ವೈಕುಂಠ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಹೇಳೋದು. ವಿಷ್ಣು ಪ್ರಜ್ಞೆಯಲ್ಲಿ 11 ಇಂದ್ರಿಯಗಳು ಬದುಕುತ್ತಲ್ಲ, ಅದನ್ನು ವೈಕುಂಠ ಏಕಾದಶಿ. ಉಪ್ಪಿಟ್ಟು ತಿಂದೆ ಉಪವಾಸ ಅಂಥೇಳಿ 5 kg ಉಪ್ಪಿಟ್ಟು, 6 ಬಾಳೆಹಣ್ಣು, 3 ಲೋಟ ಹಾಲು ಕುಡಿದ್ರೆ ಅದು ಏಕಾದಶಿನ? ರಾತ್ರಿ ಇಡೀ ಉಪವಾಸ ಇದ್ದು ಬೆಳಗ್ಗೆ ದ್ವಾದಶಿ ದಿನ ಕಂಠು ಪೂರ್ತಿ ಊಟ ಮಾಡಿದರೆ ಏಕಾದಶಿನ? ಏಕಾದಶಿ ಅಂದರೆ ಅರ್ಥ ಇಷ್ಟೇ. ಒಂದೇ ಅರ್ಥ ವೈಕುಂಠ ಏಕಾದಶಿ ಅಂದರೆ ತನ್ನ ಏಕಾದಶ, ನಾನು ಹೇಳಿದೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, ಅದನ್ನು ಪರಮಾತ್ಮನು ಪ್ರಜ್ಞೆಯಲ್ಲಿ ಇಟ್ಕೊಳ್ಳೋದು ಏಕಾದಶಿ 1. ಎರಡನೇದು, ಏಕಾದಶಿಯಲ್ಲಿ ತಾನು ತ್ಯಾಗ ಮಾಡಿದ ಊಟವನ್ನು ಬೆಳಗ್ಗೆ ಸನ್ಯಾಸಿಗಳಿಗೆ, ಸಾಧುಗಳಿಗೆ, ಸಂತರಿಗೆ ಹೇಳಿದ್ದೀನಿ. ಸಾಧುಗಳ ಥರನೂ ಅಲ್ಲ, ಸನ್ಯಾಸಿಗಳ ಥರ ಅಂತವರಿಗೆಲ್ಲ ಹೇಳಿದ್ದಲ್ಲ. ಯಾರು ನಿಜವಾದ ಸನ್ಯಾಸಿ ಇದ್ದಾನೆ ಭಿಕ್ಷಾಟನೆ ಮಾಡಿಕೊಂಡು, ಯಾರು ನಿಜವಾಗೂ ಎಲ್ಲರ ಒಳ್ಳೇದು ಬಯಸ್ತಾನೆ ಅಂತ ಸಾಧುಗಳಿಗೆ, ಯಾರು ನಿರಂತರ ಗಾಯತ್ರಿ ಜಪ ಮಾಡ್ತಾರೆ ಅಂತ ಋತ್ವಿಜನಿಗೆ, ಗೋಗಳಿಗೆ, ಇವರಿಗೆಲ್ಲ ತಾನು ಊಟ ಹಾಕಿ ಮತ್ತೆ ಇವನು ಊಟ ಮಾಡಬೇಕಂತ. ಅಲ್ಲಿ ಒಂದು ನಿಷ್ಠೆ, ಇನ್ನೊಂದು ತ್ಯಾಗ, ಒಂದು ಇಂದ್ರಿಯ ನಿಗ್ರಹ, ಶಮದಮ ಬಂತಲ್ಲಿ. ಎರಡನೇದು ದಾನ ಬಂತು, ಬೆಳಗ್ಗೆ ಸತ್ಕರ್ಮ ಬಂತು. ಇದನ್ನು ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ. ಆ ದ್ವಾದಶಿ ದಿನ ಈ ಕೆಲಸ ಮಾಡಿದಾಗ ಅವನಿಗೆ ಏಕಾದಶ ರುದ್ರರ ಅನುಗ್ರಹ ಆಗ್ತದೆ. ಮತ್ತು ಅವನ ದ್ವಾದಶ ರಾಶಿಗಳಲ್ಲಿರೋ ದೋಷವನ್ನು ಪರಮೇಶ್ವರ ಪ್ರೀತ್ಯರ್ಥ ಅಂತ ಅದನ್ನು ಮಾಡಿರ್ತೀವಿ, ಅದರಿಂದ ಅದು ಧ್ವಂಸ ಆಗುತ್ತೆ. ತಿಂಗಳಲ್ಲಿ ಮಾಡೋ 30 ದಿನದ ಪಾಪಕ್ಕೆ ಪ್ರಾಯಶ್ಚಿತ್ತ ವ್ರತವೇ ಏಕಾದಶಿ. ಇದು ವೈಕುಂಠ ಏಕಾದಶಿ ರಹಸ್ಯ. ಅದು ಬಿಟ್ಟು ವೈಕುಂಠ ಏಕಾದಶಿಗೆ ತಿರುಪತಿಲಿ ಉತ್ತರದ ಬಾಗಿಲು ತೆಗೆದ್ರು ಅಂತ ಹೇಳಿ ಇವನಿಗೆ ಪ್ರಶ್ನೆಗಳಿಗೆ ಉತ್ತರವೂ ಇಲ್ಲ, ಪ್ರಶ್ನೆ ಇದೆ ಅಂತಲೂ ಗೊತ್ತಿಲ್ಲ. ಇಂಥ ತಲೆಹರಟೆ ಅಲ್ಲೋಗ ವೈಕುಂಠ ಏಕಾದಶಿಲಿ ಬಾಗಿಲಿಗೆ ಹೋದರೆ ಏನಾಗಲ್ಲ. ಈ ಆನೆ ಕೆಳಗೆ ನುಗ್ದಾಗ ಆಗ್ತದೆ ಅಷ್ಟೆ. ಅವನಿಗೆ ಆನೆ ಅಂತಲೂ ಗೊತ್ತಿಲ್ಲ, ಇವನು ಯಾಕೆ ನುಗ್ತಿದ್ದಾನೆ ಅಂತ ಇವನಿಗೆ ಗೊತ್ತೂ ಇಲ್ಲ. ಈ ಟ್ರೈನ್ ಹೋಗುತ್ತೆ, ನಾನು ನೋಡಿದ್ದೀನಿ ಟನಲಲ್ಲಿ. ಅವ್ನು ಟ್ರೈನಲ್ಲಿ ಕೂತವನಿಗೆ ಗೊತ್ತಾಗಲ್ಲ ಕತ್ಲಾಗ, ಆಚೆಯಿಂದ ಟನಲಿಂದ ಹೊರಗೆ ಬರ್ತಾನೆ. ಇದೇ ನಡೀತಾ ಇರೋದು. ನೀವು ತಿಳ್ಕೊಂಡಿದ್ದು ನಾವು ವೈಕುಂಠಕ್ಕೆ ಹೋಗ್ತೀವಿ, ದೇವರಿಗೆ ತಲೆ ಇದೆ, ನಮ್ಮ ಹಾಗೆ ಮೂರ್ಖ ಅಲ್ಲ ದೇವರು, ನಮಗಿಂತ ಪ್ರಜ್ಞೆ ನಾವು. ನಾವು ಒಂದು ಮನೆ 4 ರೂಮು ಒಂದು ಗಾಳಿಗೆ ಬಿದ್ದು ಹೋಗೋ ಮನೆ ಕಟ್ಟೆ ನಾವು ದೊಡ್ಡ ಹೀರೋ ಅಂತ ಅಂತೀವಿ. ಇಡೀ ಸೃಷ್ಟಿಯಲ್ಲಿ ಗಾಳಿಯಲ್ಲಿ ನಿಲ್ಲಿಸಿದಾನೆ ಅವನು. ಅಷ್ಟು ಕಾಮನ್ ಸೆನ್ಸ್ ನಮಗಿದ್ರೆ ವಿಷ್ಣು ಏನು ಅಂತ ಗೊತ್ತಾಗ್ತದೆ. ಗಾಳಿಯಲ್ಲೇ ಇಡೀ ಸೃಷ್ಟಿ, ನಿಮ್ಮ ಮನೆ, ಬಿಲ್ಡಿಂಗು, ಫ್ಲೋರು, ಫ್ಲ್ಯಾಟು ಹೇಳ್ಕೊಳ್ತೀವಲ್ಲ ನಾವು, ಇಂತಿಂಥ ಬಿಲ್ಡರ್ಗಳು ಅಂತ. ಮಂಗಗಳ ಇಡೀ ಸೃಷ್ಟಿಯನ್ನೇ ಬಿಲ್ಡ್ ಮಾಡಿ ಗಾಳಿ ನಿಲ್ಲಿಸಿದ್ದಾನೆ ಭಗವಂತ. ಉಂಟಂತ ನಮಗೆ ಆ ಟೆಕ್ನಾಲಜಿ? ಅಷ್ಟು ಅರ್ಥ ಆದರೆ ಪರಮಾತ್ಮ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ಇದೊಂದಿಷ್ಟು ತಲೆಯಲ್ಲಿ ಇರಲಿ, ಸ್ವಲ್ಪ ಹೆಲ್ಪ್ ಆಗ್ತದೆ. ಈಗ ಇಷ್ಟು ದಿನ ಅಂತೂ ಹಾಳು ಆಗಿ 12 ಆಗಿದೆ ನಾವು. ಇನ್ನಾದರೂ ಇದು ಚೂರು ತಲೆಗೆ ಹೋದರೆ ಸ್ವಲ್ಪ ಸರಿ ಹೋಗೋಣ. ನಾನೇನು ಮಾಡಿದ್ದೀನಿ ನಿಮಗೆ ಅದನ್ನೇ ಹೇಳಿರೋದು. ಅದಕ್ಕೆ ಹೇಳಿದ್ದು ಯೂನಿವರ್ಸನ್ನು ತಿಳಿರಿ. ಯೂನಿವರ್ಸಿಟಿಗೆ ಹೋಗೋದಲ್ಲ, ಯೂನಿವರ್ಸಿಟಿ ಅನ್ನಲ್ಲ ನಾನು, ಯೂನಿವರ್ಸಿಟಿ ಅಂತ ಹೇಳ್ಕೊಡೋದು ಅದೇ ಅಲ್ಲ. ಅಲ್ಲಿ ಇಷ್ಟು ಅಗ್ರಿಗೇಟ್ ತೊಗೊಳ್ಳಿ, ಇಷ್ಟು ದುಡ್ಡು ತೊಗೊಳ್ಳಿ, ಹೊರದೇಶಕ್ಕೆ ಹೋಗಿ. ಯಾಕೆ ನಮ್ಮ ದೇಶದಲ್ಲಿರಲ್ಲ ಹುಡುಗರು? ಹೊರದೇಶಕ್ಕೆ ಹೋದರೆ ಹೆಂಗೆ ಬೇಕಾದ್ರೆ ಇರ್ಬೋದು ಅಂತ. ಸ್ವೇಚ್ಛಾ ಜೀವನವನ್ನು ಇಷ್ಟಪಡ್ಲಿಕ್ಕೆ ಶುರು ಮಾಡಿ ನಿಮಗೆ ಸಂಬಂಧದ ಬೆಲೆ ಕಳ್ಕೊಂಡಿದ್ದೀವಿ ನಾವೀಗ. ಈಗ ಕೂತ್ಕೊಂಡು ಮಕ್ಕಳು ಸರಿ ಹೋಗಲಿ ಅಂದರೆ, ಸಣ್ಣಲ್ಲೇ ಆ ಮಕ್ಕಳನ್ನು ಮನೇಲಿ ಬೆಳೆಸಿದ್ರೆ ಮನೆ ಸಂಸ್ಕಾರ ಕಲಿತಿದ್ವು. ಅವನ್ನ ತಗೊಂಡೋಗಿ ಯಾವುದ್ಯಾವುದೋ ಕಣ್ಣಲ್ಲಿ ಹಾಕಿ ಅಲ್ಲಿ ವೆಸ್ಟರ್ನ್ ಕಲ್ಚರ್ ಕಲ್ತರು ಅಂತ ಮತ್ತೆ ಬೊಂಬಡೆ ಹೊಡ್ಕೊಳ್ಳೋ ಬದಲು
ತೆಪ್ಪಗ ಒಂದು ಮಕ್ಕಳನ್ನು ಸಾಕೋ ಯೋಗ್ಯತೆ ಇಲ್ಲ ಅಂದಮೇಲೆ ಮದುವೆ ಆಗಬೇಡಿ. ಈ ಸಾಮರಸ್ಯ ಕಂಪನಿಗಳಲ್ಲೂ ಇಲ್ಲ. ಯಾಕೆ ಕಂಪನಿಗಳಲ್ಲಿ ಸಾಮರಸ್ಯ ಇಲ್ಲ? ಈ ಭಾರತ ಹಾಳಾಗಿದ್ದು ಹೇಗೆ ಹೇಳ್ತೀನಿ. ಭಾರತದಲ್ಲಿ ಒಬ್ಬ ಏನಾರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದರೆ 10 ಜನಕ್ಕೆ ಬ್ಯುಸಿ. ಏನು ಅವನು ಕಾಲು ಎಳೆದು ಬಿಸಾಕೋದು ಹೇಗೆ ಅಂತ. ಹೊರದೇಶಗಳಲ್ಲಿ ಹಾಗಲ್ಲ. ಜಪಾನಲ್ಲಿ 4 ಜನ ಕೆಲಸ ಮಾಡಿದರೆ 6 ಜನರ ಔಟ್ಪುಟ್ ತೆಗಿತಾರೆ ಜಪಾನ್ ದೇಶದಲ್ಲಿ. ನಮ್ಮ ಭಾರತದಲ್ಲಿ 6 ಜನ ಕೆಲಸ ಮಾಡಿದರೆ ಒಬ್ಬ ದುಡಿತಾ ಇರ್ತಾನೆ, ಒಬ್ಬರು ಔಟ್ಪುಟ್ ಬರುತ್ತೆ ಒಬ್ಬರದ್ದು. ಯಾಕೆ ಹೇಳ್ತೀನಿ, 5 ಜನ ಚಾಡಿ ಹೇಳೋದ್ರಲ್ಲಿ ಇರ್ತಾನೆ. ಒಬ್ಬ ಕೆಲಸ ಮಾಡೋನು ಕಾಲು ಎಳೆಯೋದು ಹೇಗೆ? ಇದು ಕಂಪನಿಗಳ ಹಣೆ ಬರೆ. ಯಾರೆಲ್ಲ ಕಂಪನಿಗಳಿದ್ದೀರಿ, ಫಸ್ಟು ಊರವ್ರು ಚಾಡಿ ಕೇಳೋದು, ನಿಮ್ಮನ್ನು ಹೊಗಳದವರಿಗೆ ತಲೆ ಕೆಡಿಸ್ಕೊಳ್ಳೋದೆಲ್ಲ ಮೊದಲು ಬಿಡಿ. ಅವನು ಹೊಗಳ್ತಾ ಇರೋದು ನಿಮ್ಮನ್ನು ಟ್ರ್ಯಾಪ್ ಮಾಡಲಿಕ್ಕೆ, ಸತ್ಯ ಗೊತ್ತಿರಲಿ. ಯಾವನು ತುಂಬ ಕೆಲಸ ಮಾಡಲ್ಲ, ಓತ್ಲ ಹೊಡ್ಕೊಂಡಿರ್ತಾನೆ, ಅವನು ಬಕೆಟ್ ಹೊಡೆಯೋದು, ಹೊಗಳೋದು, ಅವನಿಗೆ ನಿಮ್ಮ ವೀಕ್ನೆಸ್ ಗೊತ್ತಿರುತ್ತೆ ಚೆನ್ನಾಗಿ. ಈ ಸೆಂಟಿಮೆಂಟ್ ಡೈಲಾಗ್ ಹೊಡೆಯೋದು ಇದೆಲ್ಲ ಮಾಡ್ತಾರೆ. ಇದಿಷ್ಟು ಕಂಪನಿ ಹಾಳಾಗಲಿಕ್ಕಿರೋ ದಾರಿ. ಎಥಿಕ್ಸ್, ಕಂಪನಿ ಹಾಳಾಗಲಿಕ್ಕೂ ಎಥಿಕ್ಸ್ ಇಲ್ಲ, ಸಂಸಾರ ಹಾಳಾಗಲಿಕ್ಕೂ ಎಥಿಕ್ಸ್ ಇಲ್ಲ, ರಾಜಕಾರಣ ಹಾಳಾಗಲಿಕ್ಕೂ ಎಥಿಕ್ಸ್ ಇಲ್ಲ, ಡಿಪಾರ್ಟ್ಮೆಂಟ್ ಹಾಳಾಗಲಿಕ್ಕೂ ಎಥಿಕ್ಸ್ ಇಲ್ಲ, IAS ಆಫೀಸರ್ ಹಾಳಾಗಲಿಕ್ಕೂ ಎಥಿಕ್ಸ್ ಇಲ್ಲ. ಸೆಲ್ಫ್ ಈಗೋ, ಸೆಲ್ಫ್ ಸಸ್ಟೈನಿಟಿ ಮತ್ತು ಸೆಲ್ಫ್ ಕಿಕ್ಗಳಿಗೋಸ್ಕರ ನಮ್ಮ ಜೀವನವನ್ನು ನಾವು ನಿರಂತರ ಹಾಳು ಮಾಡಿದ್ದೀವಿ. ಇದು ಕಟು ಸತ್ಯ, ಒಪ್ಪಿ ಬಿಡಿ. ಒಪ್ಪಿಕೊಂಡ್ರೆ ಸ್ವಲ್ಪ ನಿಮಗೆ ಲಾಭ ಉಂಟೇನು, ಸಹಜವಾಗಿ ಟ್ರಾನ್ಸ್ಪರೆಂಟಾಗಿ ಬದುಕಲಿಕ್ಕೆ ಶುರು ಮಾಡ್ತೀರಿ. ಈ ಫಿಲ್ಮ್ ಆ್ಯಕ್ಟಿಂಗ್ ಮಾಡಲ್ಲ ಜೀವನದಲ್ಲಿ, ಇದಕ್ಕೆ ಡ್ರಾಮಾ ಅಂತ ಹೇಳುತ್ತೆ.